ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಈಗ ಕಂಟಿನ್ಯೂಸ್ ಆಗಿ ಸಭೆ ನಡೀತಾ ಇದೆ. 1.5 ಗಂಟೆಗೂ ಅಧಿಕ ಕಾಲ 50ಕ್ಕೂ ಅಧಿಕ ಮಂದಿ ನೂತನ ಸಂಸದರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಆ ಪೈಕಿ ಬಿಜೆಪಿ ಪಾಳೆಯದ 35 ಸಂಸದರು ಸಚಿವರಾಗುವುದು ಫಿಕ್ಸ್. ಮೈತ್ರಿ ಪಾಳೆಯಗಳಿಗೆ 11 ಖಾತೆಯನ್ನ ಬಿಟ್ಟುಕೊಡುವ ನಿರ್ಧಾರವನ್ನ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನಮ್ಮ ಸಭೆಯಲ್ಲಿ 50ಕ್ಕೂ ಹೆಚ್ಚು ಸಂಸದರು ಭಾಗಿ. ಮೋದಿ ನಿವಾಸದಲ್ಲಿ ಮತ್ತಷ್ಟು ತೀವ್ರಗೊಂಡಿದೆ ಸಭೆ, ಹಾಗೆ ಸಭೆಯಲ್ಲಿ ನಡೀತಾ ಇರುವ ಚರ್ಚೆ. ನಮ್ಮ ಸಭೆಯಲ್ಲಿ 50ಕ್ಕೂ ಹೆಚ್ಚು ಸಂಸದರು ಭಾಗಿಯಾಗಿದ್ದು ಮಾತುಕತೆ ಮುಂದುವರೆದಿದೆ. ಮೈತ್ರಿಕೂಟದ ಸದಸ್ಯರು, ಅದರ ಜೊತೆಗೆ ಬಿಜೆಪಿ ಪಾಳೆಯದ ಸಂಸದರು ಕೂಡ ಇದ್ದಾರೆ. ಮತ್ತೊಂದು ಕಡೆ ನೀವು ಸ್ಕ್ರೀನ್ನ ಬಲಭಾಗದಲ್ಲಿ ಯಾರೆಲ್ಲರೂ ಮೋದಿ ಸಭೆಗೆ ಆಹ್ವಾನಿತರಿದ್ದಾರೆ ಅನ್ನೋದರ ಡೀಟೇಲ್ಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ. ಪ್ರಮುಖವಾಗಿ 3ನೇ ಅವಧಿಗೆ ಅಧಿಕಾರವನ್ನ ಸ್ವೀಕರಿಸಲಿಕ್ಕೆ ಮೋದಿ ಸಿದ್ಧರಾಗ್ತಾ ಇದ್ದಾರೆ. ಕಳೆದ ಎರಡು ಅವಧಿಯಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಕೈಗೊಂಡ ಪ್ರಮುಖ ನಿರ್ಣಯಗಳನ್ನ ಒಂದೊಂದಾಗೆ ಗಮನಿಸ್ತಾ ಹೋಗೋಣ. ಹಣ ನೇರವಾಗಿ ಖಾತೆಗೆ, ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೇನೆ ಹಣ ಜಮಾವಣೆ ಆಗುವಂತಹ ಪದ್ಧತಿ ಅನುಷ್ಠಾನಕ್ಕೆ ಬಂತು ಮೊದಲ ಅವಧಿಯಲ್ಲಿ. ಇದರ ಜೊತೆಯಲ್ಲಿ ಟ್ರಿಪಲ್ ತಲಾಖ್ಗೆ ನಿರ್ಬಂಧವನ್ನ ಹೇರುವ, ಕಾನೂನಾತ್ಮಕವಾಗಿ ಅದನ್ನ ಅಪರಾಧ ಅಂತ ಪರಿಗಣಿಸುವ ಕ್ರಮವನ್ನ ಕೂಡ ಮೋದಿ ನೇತೃತ್ವದ ಸರ್ಕಾರ ಮೊದಲ ಅವಧಿಯಲ್ಲಿ ಕೈಗೊಳ್ಳಲಾಗಿತ್ತು. ಇದರ ಜೊತೆಗೆ ಮತ್ತಷ್ಟು ಅಂಶಗಳನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. ಮೋದಿಯ ಮೊದಲ ಅವಧಿಯ ಸರ್ಕಾರದಲ್ಲಿ ಕೈಗೊಳ್ಳಲಾದ ಪ್ರಮುಖ ನಿರ್ಣಯಗಳು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಆಯಿತು. ಅದು ಮೊದಲ ಅವಧಿಯ ಮೊದಲ ಸರ್ಕಾರ ಏನು ನಡೀತಾ ಇತ್ತು ಅದರ ಅವಧಿ ಮುಗಿದು ಚುನಾವಣೆಗೆ ಹೋಗೋ ಸಂದರ್ಭದಲ್ಲಿ ಆಗಿದ್ರಿಂದ ಸಾಕಷ್ಟು ಪೊಲಿಟಿಕಲ್ ಕಾಂಟ್ರವರ್ಸಿಗೂ ಕೂಡ ಕಾರಣವಾಯಿತು. ವಿರೋಧ ಪಕ್ಷಗಳ ಪ್ರಕಾರ ಸರ್ಜಿಕಲ್ ಸ್ಟ್ರೈಕ್ ಅನ್ನೋದು ಚುನಾವಣೆಯ ಗಿಮಿಕ್ ಆಗಿತ್ತು ಅನ್ನೋದು. ಆದರೂ ಕೂಡ ಮೋದಿ ಮೊದಲ ಸರ್ಕಾರದ ಅವಧಿಯಲ್ಲಿ ಆದ ಸಾಧನೆಗಳ ಪಟ್ಟಿಯಲ್ಲಿ ಪ್ರಮುಖವಾಗಿ ಸರ್ಜಿಕಲ್ ಸ್ಟ್ರೈಕ್ ಕೂಡ ಗುರುತಿಸಿಕೊಳ್ಳುತ್ತೆ. ಇದರ ಜೊತೆಗೆ ಡಿಜಿಟಲ್ ಆರ್ಥಿಕತೆಗೆ ಒತ್ತನ್ನ ನೀಡಿದ್ದು, UPI ಮೂಲಕ ಹಣ ವರ್ಗಾವಣೆ, ಕ್ಯಾಶ್ ಟ್ರಾನ್ಸಾಕ್ಷನ್ಗೆ ಕಡಿವಾಣ ಹಾಕಿದ್ದು, ಆ ಮೂಲಕ ಹಣ ಸೋರಿಕೆಯನ್ನ, ಭ್ರಷ್ಟಾಚಾರಕ್ಕೆ ಕಡಿವಾಣವನ್ನ ಹಾಕೋ ಪ್ರಯತ್ನವನ್ನ ಡಿಜಿಟಲ್ ಪೇಮೆಂಟ್ ಮೋಡ್ಗೆ ಒತ್ತು ನೀಡುವ ಮೂಲಕ ಮಾಡಲಾಗಿತ್ತು. ಇದರ ಜೊತೆಯಲ್ಲೇ 2ನೇ ಅವಧಿಯ ಒಂದಷ್ಟು ಪ್ರಮುಖ ನಿರ್ಣಯಗಳನ್ನ ಗಮನಿಸ್ತಾ ಹೋಗೋಣ. ಕೋವಿಡ್ ಅನ್ನ ಭಾರತ ನಿರ್ವಹಿಸಿದಷ್ಟು ಅಚ್ಚುಕಟ್ಟಾಗಿ ಬೇರೆ ರಾಷ್ಟ್ರಗಳು, ಅದರಲ್ಲೂ ಭಾರತಕ್ಕಿಂತ ಆರ್ಥಿಕವಾಗಿ ಹಾಗೆ ಟೆಕ್ನಾಲಜಿಕಲಿ ಮುಂದಿರುವ ರಾಷ್ಟ್ರಗಳಿಗಿಂತ ಅತ್ಯಂತ ಸಮರ್ಥವಾಗಿ ಭಾರತ ನಿರ್ವಹಿಸ್ತು ಅನ್ನೋ ಹೆಗ್ಗಳಿಕೆ ಇದೆ. ಅದರಲ್ಲೂ 100 ಕೋಟಿ ಮಂದಿಗೆ ವ್ಯಾಕ್ಸಿನ್ ಅನ್ನ, ಲಸಿಕೆಯನ್ನ ವಿತರಣೆ ಮಾಡುವ ಕ್ರಮ, ಆ ಕೋವಿನ್ ಪೋರ್ಟಲ್, ಇದೆಲ್ಲದರ ಬಗ್ಗೆ ಕೂಡ ಜಾಗತಿಕ ಮಟ್ಟದಲ್ಲಿ ಶ್ಲಾಘನೆ ವ್ಯಕ್ತವಾಯಿತು. ಇನ್ನು PM ಕಿಸಾನ್ ಯೋಜನೆಯ ಅಡಿಯಲ್ಲಿ 80 ಕೋಟಿಗೂ ಅಧಿಕ ಮಂದಿ ಬಡವರಿಗೆ ಆಹಾರ ಧಾನ್ಯವನ್ನ ಕೋವಿಡ್ ಸಂದರ್ಭದಲ್ಲಿ ನೀಡಲಾಗ್ತಾ ಇತ್ತು. ಅದನ್ನ ಕಳೆದ ಅವಧಿಯಲ್ಲೂ ಕೂಡ ವಿಸ್ತರಿಸಿದ್ದನ್ನ ನಾವು ಗಮನಿಸಿದ್ವಿ. ಕಳೆದ ಬಜೆಟ್ನಲ್ಲೂ ಕೂಡ ಅದನ್ನ ಮುಂದುವರಿಸುವ ಇಂಗಿತವನ್ನ ವ್ಯಕ್ತಪಡಿಸಿದ್ದನ್ನ ನಾವು ಗಮನಿಸಿದ್ವಿ. ಇದರ ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿದ್ದ ಆರ್ಟಿಕಲ್ 370 ರದ್ದುಗೊಳಿಸಿ, ಜಮ್ಮು ಕಾಶ್ಮೀರ ಕೂಡ ಭಾರತದ ಅವಿಭಾಜ್ಯ ಅಂಗ, ಇತರೆ ರಾಜ್ಯಗಳಲ್ಲಿ ಇರುವಂಥದ್ದೇ ಕಾನೂನುಗಳು ಅಲ್ಲೂ ಕೂಡ ಅನ್ವಯ ಆಗಬೇಕು ಅನ್ನೋ ನಿರ್ಣಯವನ್ನ ಕೈಗೊಂಡಿದ್ದು ಕೂಡ ಮೋದಿ 2ನೇ ಅವಧಿಯ ಸರ್ಕಾರದ ಸಾಧನೆಗಳ ಪಟ್ಟಿಯಲ್ಲಿ ಗುರುತಿಸಿಕೊಳ್ತಾರೆ. ಹಾಗೆ ದಶಕದ ಕನಸು, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಬಿಜೆಪಿಯ ಪ್ರಣಾಳಿಕೆಯ ಭಾಗ ಕೂಡ ಆಗಿತ್ತು. ದಶಕಗಳಿಂದ ಅದನ್ನ ಕಳೆದ ಅವಧಿಯಲ್ಲಿ ನಿರ್ವಹಿಸಿ ರಾಮ ಮಂದಿರ ನಿರ್ಮಾಣ ಕಾರ್ಯ ಮಾಡಿ ಮುಗಿಸಿದ ಕೀರ್ತಿ ಕೂಡ ಸಿಗತ್ತೆ. ಇದರ ಜೊತೆಗೆ CAA NRC ಜಾರಿಯ ಪ್ರಯತ್ನವನ್ನ ಕೂಡ ಮಾಡಲಾಗಿತ್ತು. ಒಂದಷ್ಟು ಪ್ರತಿಭಟನೆಗಳಿಗೆ ಕಾರಣವಾಗಿದ್ದನ್ನ ಕೂಡ ಗಮನಿಸಿದ್ವಿ. ಇದನ್ನ ಕಾನೂನಾತ್ಮಕವಾಗಿ ಅನುಷ್ಠಾನಕ್ಕೆ ತರುವ ಪ್ರಯತ್ನಗಳು ಮುಂದುವರೆದಿದೆ. ಕಿಸಾನ್ ಸಮ್ಮಾನ್ ನಿಧಿ ಅಡಿಯಲ್ಲಿ ರೈತರಿಗೆ 2 ತಿಂಗಳಿನ ಖಾತೆ ನೇರವಾಗಿ ರೈತರ ಖಾತೆಗೆ 3 ಕಂತಿನಲ್ಲಿ ಒಟ್ಟು 6,000 ರೂಪಾಯಿ ಹಣವನ್ನು ಜಮೆ ಮಾಡುವ
ಕ್ರಮವನ್ನ ಕೂಡ ಕೈಗೊಳ್ಳಲಾಗಿತ್ತು. ಹಾಗೆ ಏರ್ ಇಂಡಿಯಾ ಖಾಸಗೀಕರಣ ಆಗಿದ್ದು ನಷ್ಟವನ್ನ ಅನುಭವಿಸ್ತಾ ಇದ್ದ ಏರ್ ಇಂಡಿಯಾಗೆ ಪುನಶ್ಚೇತನವನ್ನ ನೀಡುವ ನಿಟ್ಟಿನಲ್ಲಿ ಈ ಕ್ರಮ ಯಶಸ್ವಿಯಾಯಿತು ಅನ್ನೋದು ಕೂಡ ಇಲ್ಲಿ ಗಮನಾರ್ಹ. ಹೀಗೆ 2 ಅವಧಿಯಲ್ಲಿ ಸಾಕಷ್ಟು ನಿರ್ಣಯಗಳನ್ನ ಕೈಗೊಂಡಿದ್ದು, ಅದರಲ್ಲೂ ಪ್ರಮುಖವಾಗಿ ಭಾರತಕ್ಕೆ 5G ತಂತ್ರಜ್ಞಾನದ ಅಳವಡಿಕೆ, ಇದೆಲ್ಲವೂ ಕೂಡ ಮೋದಿ 2ನೇ ಅವಧಿಯ ಹೆಗ್ಗಳಿಕೆಯ ಪೈಕಿ ಒಂದು. ವಿದೇಶಗಳಿಂದ ಭಾರತೀಯರ ರಕ್ಷಣೆ ಮಾಡಿದ್ದು ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಇತ್ಯಾದಿ. ಇನ್ನು 3ನೇ ಅವಧಿಯ ಸರ್ಕಾರ ರಚನೆಗೆ ಕ್ಷಣಗಣನೆ ಆರಂಭವಾಗಿರುವ ಸಂದರ್ಭದಲ್ಲಿ ಈ ಬಾರಿಯ ನಿರೀಕ್ಷೆಗಳ ಡೀಟೇಲ್ಸ್ ಅನ್ನ ಕೂಡ ಮುಂದಿನ ಹಂತದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇನ್ನು ಕರೆ ಬಂದ ಸಂಭಾವ್ಯ ಸಚಿವರ ಲಿಸ್ಟ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. 48 ಸಂಭಾವ್ಯ ಸಚಿವರ ಲಿಸ್ಟ್ ರಿಪಬ್ಲಿಕ್ ಕನ್ನಡಕ್ಕೆ. ಬಿಜೆಪಿಯ 36, ಮೈತ್ರಿಕೂಟದ 12 ಸಂಸದರಿಗೆ ಪ್ರಮಾಣ ವಚನವರೆಗೆ ಮುಂದುವರಿಯುತ್ತೆ. ಮಿಸ್ ಮಾಡದಲ್ಲೇ ರಿಪಬ್ಲಿಕ್ ಕನ್ನಡದಲ್ಲೇ ಟ್ಯೂನ್ ಇನ್ ಇರಿ.